ಒಂಟಿ ಸಲಗ ಏನ್ ಡೈರೆಕ್ಟ್ ಆಗಿ ಬೆಡ್ರೂಮ್ಗೆ ಬಂದ್ಬಿಟ್ಟಿದ್ಯಲ್ಲ? ಯಾಕ ಹಾಗೆ ಹೇಳ್ತೀಯ ಕುಳ್ಳಿ? ಅಪ್ಸರೆ ತರ ಕಾಣ್ತಿದೀನಿ. ಅಸೂಯ ಪಡಕ್ಕಾದ್ರೂ ನೋಡ್ಬೇಕಲ್ವಾ ಆಂಟಿ? ಕಣ್ಣಗ್ ನೀವ್ ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ಸರ್ಕಸ್ ಅಲ್ಲಿ ಪ್ರಾಣಿಗ್ ಹಾಕಿರೋ ಬಟ್ಟೆ ತರ ನಿಮ್ ಅವತಾರ ಏನ್ ಆಂಟಿ? ಅಂದ್ರೆ ಗೊತ್ತಾಗ್ತೆ ಕೇಳ್ತಿದ್ದೀನಿ. ಎಳಂದೂರ್ ಕಪ್ಪಿಗೆ ಎಳ್ನೀರ್ ರುಚಿ ಏನ್ ಗೊತ್ತು ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ದಿನ ಒಡವೆ ಹಾಕೊಂಡು ಜುಮ್ ಅಂತಿರ್ಬೇಕು ಅಂತ ಅತ್ಗೆ ಆರ್ಡರ್ ಮಾಡಿದ್ದಾರೆ, ಗೊತ್ತಿಲ್ವಾ? ಅವ್ರು ಹೇಳ್ತಾರೆ ಅಂತ ಪೆಡಂಬುತ್ತು ತರ ತಯಾರಾಗ್ತಾರ ಯಾರಾದ್ರೂ? ಸಿಂಪಲ್ ಆಗಿ 1-2 ಒಡವೆ ಹಾಕೊಂಡು ಕನಕ ಮಹಾಲಕ್ಷ್ಮಿ ತರ ರೆಡಿ ಆಗ್ಬೇಕೆ ಹೊರತು ಬೀದಿಯಲ್ಲಿ ರೋಲ್ಡ್ ಗೋಲ್ಡ್ ಮಾರೋರ್ ತರ ರೆಡಿ ಆಗ್ತಾರ? ನಾನ್ ಹಾಕ್ ಕಾಣಿಸ್ತಾ ಇದ್ದೀನ? ಯಾಕೆ ಇನ್ಸಲ್ಟ್ ಮಾಡ್ತಾ ಇದ್ಯಾ? ನನ್ ಗಂಡ ಲಂಡನ್ ಅಲ್ಲಿದ್ರು ನನಗೇನು ಕಮ್ಮಿ ಆಗದೆ ಇರೋ ಹಾಗೆ ನೋಡ್ಕೋತಾ ಇರೋ ನನ್ನ ಅತ್ತಿಗೆ ಈ ಮನೇಲಿರೋ ಎಲ್ಲಾ ಹೆಣ್ಮಕ್ಳನ್ನು ಅಷ್ಟಲಕ್ಷ್ಮಿ ತರ ನೋಡ್ಬೇಕು ಅಂತ ಹೇಳಿದಾರೆ. ಧನಲಕ್ಷ್ಮಿ ತರ ಕಾಣ್ದೇ ಇದ್ರು ಗಜಲಕ್ಷ್ಮಿ ತರ ಕಾಣ್ತಿದೀನಿ ಅಂತ ನನ್ನ ಹೊಗಳೋದಿಕ್ಕೆ ನಿನಗೇನೆ ರೋಗ? ಯಾವ್ದೋ ರೋಗ ಬಂದು ರೆಸ್ಟಿನ್ ಹೆಸರಲ್ಲಿ ಆ ಹಾಸ್ಪಿಟ್ಲಲ್ಲೋ ಆಶ್ರಮದಲ್ಲೋ ಇರೋದೇ ಒಳ್ಳೇದು. ಈ ಮನೇಲಿ ಸಾಮಾನ್ಯವಾಗಿರೋ ಹೆಂಗಸರಿದಾರ? ಲೋಕ ಮುಳುಗ್ಸೋಂತ ಹೆಂಗಸರೇ ಇರುತ್ತಾನೆ. ಹಾ, ನಿನ್ ಗಂಡ ನಿನ್ಗೆ ಒಡವೆ ಕೊಡ್ಸಿಲ್ಲ ಅನ್ನೋ ಸಿಟ್ಟಲ್ಲಿ ನೀನ್ ಹೀಗ್ ಹೊಟ್ಟೆ ಉರ್ಕೋತಿದ್ಯಾ ಅಂತ ಅರ್ಥ ಆಯ್ತು ಬಿಡು. ಅತ್ಗೆ ನಾ ಕೇಳೋದಲ್ವಾ, ಒಂದಷ್ಟು ಒಡವೆಗಳನ್ನ ಕೊಡ್ತಾ ಇದ್ರು, ನನಗ್ ಕೊಟ್ಟ ಹಾಗೆ. ಬೇಡ ಬಿಡಿಯಮ್ಮ, ಅವ್ರಿಗೆ ಹಾಕೊಳಕ್ ಹೇಳಿ ಅದನ್ನ. ನನಗೆ ನನ್ ತಂಗಿ ನೈನಿ ಮೈದ್ನ ವಿಶಾಲ್ ಕೊಟ್ಟಿರೋ ಈ ನೆಕ್ಲೆಸ್ ಸಾಕು. ಎಷ್ಟು ಸಿಂಪಲ್ ಆಗಿರ್ತೀರೋ ಅಮ್ಮನವ್ರ ಅನುಗ್ರಹ ನಮ್ಮೇಲೆ ಅಷ್ಟಿರುತ್ತೆ. ನಿಮಗ್ ಈ ಬಂಗಾರನೇ ಜಾಸ್ತಿ ಆಗಿದೆ, ಇನ್ ದೇವ್ರ ಕಟಾಕ್ಷನ ಇನ್ನೆಲ್ ಸಿಗುತ್ತೆ? ಬದ್ನೆಕಾಯಿ. ಏ ಹೋಗೆ, ನೀನೇನೋ ನನ್ ಸೌಂದರ್ಯನ ಹೊಗಳ್ತೀಯ ಅಂತ ಬಂದ್ರೆ ನನ್ನ ಆಡ್ಕೋತಿದ್ಯಾ, ಹೋಗೆ. ದುರ್ದು ಆಂಟಿ ಈರಿ ಆಂಟಿ, ನಿಮ್ಮನ್ ಹೊಗಳ್ತೀನಿ ಈರಿ. ನಿಜವಾಗ್ಲೂ? ನಿಮ್ ಫ್ಯಾಟ್ ಮೇಲೆ ಆಣೆ. ಹಾಗಾದ್ರೆ ಹೇಳು, ಹೇಗ್ ಕಾಣಿಸ್ತಾ ಇದ್ದೀನಿ? ರೇಷ್ಮೆ ಬಟ್ಟೆ ಹಾಕೊಂಡು ಬಾರ ಹೊರೋ ಆನೆ ಅಂಬಾರಿ ತರ ಸಖತ್ತಾಗಿ ಮಿಂಚ್ತಿದ್ದೀರಾ ದುರ್ದು ಆಂಟಿ. ಥ್ಯಾಂಕ್ಸ್. ಮತ್ತೆ ಈ ಆಂಗಲ್ ಅಲ್ಲಿ ಕೆಸರಲ್ಲಿ ಸ್ವಿಮ್ಮಿಂಗ್ ಮಾಡೋ ವರಾಹದ ತರ ಅಬ್ಬಾ ಎಷ್ಟು ಮುದ್ದಾಗಿದ್ದೀರೋ. ಅಬ್ಬಾ, ಹಾಗ ಹೊಗಳ್ಬೇಡ ಕಣೆ. ಹಿಂದೆಯಿಂದ ಹೇಗ್ ಕಾಣಿಸ್ತೀನಿ ಹೇಳು ಹಾಸ್? ಹಿಂದೂ ಮುಂದೆ ಯೋಚನೆ ಮಾಡ್ದೆ ಕೆಸರುಗದ್ದೆ ಊಟದಲ್ಲಿ ಫಸ್ಟ್ ಬರೋ ಎಮ್ಮೆ ತರ ಎಷ್ಟು ಅಂದವಾಗಿ ಕಾಣಿಸ್ತಿದ್ದೀರಾ ದುರ್ದು ಆಂಟಿ. ಸಾಕ ಆಂಟಿ? ಮೊದ್ಲೇ ಹೀಗ್ ಹೊಗಳಿದಿದ್ರೆ ನಾನ್ ನಿನ್ನ ಬೈತಾನೆ ಇರ್ಲಿಲ್ಲ ಅಲ್ವಾ? ಬೇಗ ಬಂದ್ಬಿಡು, ಪೂಜೆ ಟೈಮ್ ಆಗ್ತಿದೆ. ಹಾ, ನಿಧಾನಕ್ಕೆ ಹೋಗಿ ಆಂಟಿ, ನೆಲ ಕ್ರಾಕ್ ಆಗ್ಬೋದು. ಓ ಮೈ ಗಾಡ್, ಆನೆ ಹಂದಿ ಎಮ್ಮೆ ಅಂತ ಹೇಳಿದ್ರು ಆಹಾ ಓಹೋ ಅಂತ ಖುಷಿ ಪಟ್ಕೊಂಡು ಹೋಗಿರೋ ನಮ್ ದುರ್ದು ಆಂಟಿಗೆ ಏನ್ ಹೇಳ್ಬೇಕು? ಹಾಫ್ ನಾಲೆಜ್ ಕೂಡ ಇಲ್ಲ. ಬರ್ಬೇಕು, ಇಲ್ಲಿಗ್ ಬಂದು ನಮ್ ವೈಭವನ ನೋಡಿ ಕಣ್ಣಲ್ಲಿ ರಕ್ತ ಹರಿಯೋ ತರ ಮಾಡ್ಬೇಕು. ಹೆಸರಲ್ಲಿ ಕಡಿಮೆ ತಿನ್ನ ಹುಡುಗಿರು ಒಡವೆ ವಿಷಯಕ್ಕೆ ಬಂದಾಗ ಸ್ವಲ್ಪನೂ ಡಯಟೇ ಮಾಡಲ್ಲ ಅಂತಾರೆ. ಮೈ ತುಂಬಾ ಒಡವೆಗಳನ್ನ ಹಾಕೋಬೇಕು ಅಂತ ಅತ್ತೆನೇ ಹೇಳಿದ್ರು ಚಿಕ್ಕಜ್ಮನ್ರೆ. ಬಾರ ಆದ್ರೂನು ಈ ಮನೆ ಗೌರವ ತೂಕವಾಗಿರ್ಬೇಕು ಅನ್ನೋದೇ ಕಾನ್ಸೆಪ್ಟ್. ಮರ್ಯಾದೆ ಅನ್ನೋದು ಒಡವೆ ಹಾಕೊಂಡು ಶೋಕಿ ಮಾಡೋದ್ರಲ್ಲಿ ಇರಲ್ಲ ದಡ್ಡಿ. ಹೇಯ್, ನಿನ್ಗ್ಯಾಕೆ?
ಅಯ್ಯೋ ನಿನ್ ತೂಕ ನೀನ್ ತಡೆಯಕ್ಕಾಗ್ದೆ ಸಣ್ಣ ಆಗಿದ್ಯಾ. ಬಂಗಾರ ತೂಕ ತಡೆಯಕ್ಕಾಗ್ದೇ ಇರೋಳು ವ್ಯಂಗ್ಯ ಮಾಡ್ಬೇಡ. ಹಲೋ ಮಿಸ್ಟರ್ ಗಂಡ, ಅತ್ತೆ ಎಲ್ರಿಗೂ ಹಾಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾನ್ ಹಾಕೊಳ್ಳೋಕೆ ನೀವೊಂದ್ ಮುತ್ತಿನ ಸರ ಆದ್ರೂ ತಂದ್ಕೊಟ್ಟಿದ್ದೀರಾ? ಅಲ್ವೇ, ಪ್ರಯೋಜನ ಇಲ್ಲದೆ ಇರೋದ್ರ ಬಗ್ಗೆ ಯಾಕಮ್ಮ ಮಾತಾಡ್ತೀಯ? ಡ್ಯಾಡ್, ಬಾ ವಿಶಾಲ್. ನೈನಿ ಬಾಮ್ಮ. ಕಂದ ವಿಶಾಲ್. ನೈನಿ, ಎಲ್ರೂ ಚಿತ್ರ ವಿಚಿತ್ರವಾಗಿ ರೆಡಿ ಆಗಿದ್ದಾರೆ, ಆದ್ರೆ ನಾನ್ ಮಾತ್ರ ನಮ್ ಮದ್ವೆ ಆನಿವರ್ಸರಿಗೆ ನೀವ್ ಕೊಟ್ಟಿರೋ ನೆಕ್ಲೆಸ್ ನೇ ಹಾಕೊಂಡಿದೀನಿ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಅಕ್ಕ. ಓಯ್ ಹಾಸ್, ನೀವ್ ಕೊಟ್ಟಿದ್ದು ಅಂತ ಪದೇ ಪದೇ ಹೇಳ್ಬೇಡ್ವೆ. ನಾವೇ ಅಲ್ವಾ ಕೊಟ್ಟಿದ್ದು ಅಂತ ವಾಪಸ್ ಇಸ್ಕೊಂಡು ಹೋಗ್ಬೋದು ನೈನಿ. ಕನ್ಸಲ್ಲೂ ಆಸೆ ಪಡಲ್ಲ ಚಿಕ್ಕಮ್ಮ. ಹಾಸಿನಿ ಅಕ್ಕಾಗಿ ಇಲ್ದಿರೋ ಭಯನ ನೀವ್ ತನ್ಕೋಬೇಡಿ. ನನ್ನ ಸೊಸೆ ನೈನ್ ಕೊಟ್ಟ ಮಾತಾಗ್ಲಿ ಉಡುಗೊರೆ ಆಗ್ಲಿ ಯಾವುದನ್ನು ಹಿಂದಕ್ಕೆ ತಗೊಳಲ್ಲ. ಸರಿಯಾಗಿ ಹೇಳಿದ್ರಿ ಮಾವ. ಅಕ್ಕ ನೋಡಕ್ಕ, ನಾನ್ ಎಷ್ಟೊಂದು ಒಡವೆಗಳನ್ನ ಹಾಕೊಂಡಿದೀನಿ. ಇದೆಲ್ಲ ಒರಿಜಿನಲ್. ಇಷ್ಟು ಒಡವೆಗಳನ್ನ ನಾನ್ ಜೀವನದಲ್ಲೇ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹಲೋ, ಜಾಸ್ತಿ ಎಕ್ಸೈಟ್ ಆಗ್ಬೇಡ, ಸತ್ ಹೋಗ್ತೀಯ ಅಷ್ಟೇ. ವಿಕ್ರಾಂತ್, ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನನ್ ಚಿಕ್ಕ ಸೊಸೆಗೆ ಸಂಭ್ರಮನ ಹೇಳ್ಕೊಳ್ಳೋದಿಕ್ಕೆ ಅವಕಾಶ ಕೊಡು. ಇನ್ನು ತುಂಬಾ ಒಡವೆಗಳಿದೆ ಅಕ್ಕ. ಪೂಜೆಗೆ ಸಮಯ ಆಗತ್ತೆ ಅಂತ ಇಷ್ಟು ಮಾತ್ರ ಹಾಕೊಂಡೆ ಅಷ್ಟೇ. ಇದ್ರ ಬೆಲೆ ಒಂದ್ 50 ಲಕ್ಷದ ಹತ್ತತ್ರ ಇರ್ಬೋದು. ಬೆಲೆ ಗೊತ್ತಾಯ್ತಲ್ವಾ? ಹುಷಾರಾಗಿ ನೋಡ್ಕೋ. ಮಿಸ್ಟರ್ ವಿಶಾಲ್, ನಿಮ್ ಹೆಂಡತಿ ನಾವ್ ರೆಡಿ ಆಗಿರೋದನ್ನ ನೋಡಿ ಹೊಟ್ಟೆ ಉರ್ಕೊಂಡಿದ್ದಾಳೆ ಅಂತ ಅನ್ಕೊಂಡ್ರೆ ಬೆಲೆ ಬಾಳೋ ಬಂಗಾರನ ಭದ್ರವಾಗಿ ನೋಡ್ಕೊ ಅಂತಿದ್ದಾಳಲ್ಲ. ಒಡವೆ ಹಾಕೊಳ್ಳೋದು, ಅವುಗಳನ್ನ ನೋಡೋದು ನೈನಿಗೇನು ಹೊಸ್ತಲ್ಲ ಬಿಡು. ಮೊನ್ನೆವರೆಗೂ ನೈನಿದೆ ಆಗಿತ್ತು. ಹೆಲೋ, ಅದ್ರ ಮೇಲೆ BSI ಮಾರ್ಕ್ ಇರುತ್ತೆ ಹೊರತು ನಿನ್ ಹೆಂಡತಿ ಮಾರ್ಕ್ ಇರಲ್ಲ. ಲೋ, ಇಲ್ ನೋಡು, ಅನುಭವಿಸ್ಬೇಕು ಅಂತ ಇಲ್ಲಿ ಬರ್ದಿದೆ ನಮ್ಗೆ. ಎಂಜಾಯ್ ಮಾಡ್ತಾ ಇದೀವಿ. ಒಳ್ಳೇದು ಬ್ರೋ, ನೀವೆಲ್ಲರೂ ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಎಂತ ಸ್ಥಿತಿ ಬಂತು ನೋಡು ಪಾಪ. ಹಲೋ ಡ್ಯಾಡಿ ಅವರೇ, ನೀವು ನನ್ಗೆ ಹೇಳೋದಲ್ಲ, ನಿಮ್ ಪುತ್ರ ರತ್ನಂಗೆ ಹೇಳಿ. ಅಕ್ಷಯ ತೃತೀಯ ಹಬ್ಬಕ್ಕೆ ಅಮ್ಮ ಬಾ ಅಂತ ಕರೆದಿದ್ದೆ ತಡ ಓಡೋಡ್ ಬಂದಿದ್ದಾರೆ. ನೈನಿ, ನ್ಯೂಸ್ ಪೆನ್ ಅಂದ್ರೆ ಗೊತ್ತಲ್ವಾ? ಒಂದ್ ಮೂಗ್ ಬಿಟ್ಟು ಕೊಡ್ಸಕ್ಕಾಗ್ದಿರೋ ಗಂಡನ ಜೊತೆ ಕರ್ಕೊಂಡು ಇಲ್ಲಿಗೆ ಬಂದಿದ್ಯಾ? ನೋಡು ಮಿಸ್ ಸಖಿ, ಸಾಕಿ ತಾಯಿ ದುರಂದರ ಚಿಕ್ಕಮ್ಮನ್ ಕಳ್ಸಿ ಹಬ್ಬಕ್ ಬನ್ನಿ ಅಂದಿದ್ದಕ್ಕೆ ನಾವೀಗ ಬಂದಿರೋದು. ನೀವ್ ಹಾಕೊಂಡಿರೋ ಬಂಗಾರ ಎಲ್ಲ ನಮ್ಮ ಅತ್ತೆ ಗಾಯತ್ರಿ ಅಮ್ಮೋರ್ದು ಅನ್ನೋ ಸತ್ಯ ನಿನಗ್ ಗೊತ್ತಾ? ಮುಟ್ ನೋಡ್ಕೊಳ್ಳೋ ಹಾಗೆ ಮಾತಾಡೋದು ಅಂದ್ರೆ ಇದೇ ಅನ್ಸುತ್ತೆ. ನೈನಿ, ಒಂದ್ ನಿಮಿಷ ಯಜಮಾನ್ರೆ. ಮನೆ ಕೆಲ್ಸದವ್ರಿಗೆ ಒಂದ್ ಸೀರೆ ಕೂಡ ಕೊಡ್ದೇ ಇರೋ ಈ ದೊಡ್ಡ ಮನುಷ್ಯರು, ಕೆಲ್ಸ ಕಾರ್ಯ ಇಲ್ದೇ ಇರೋ ಈ ಮನೆಗ್ ದೃಷ್ಟಿ ಬೀರೋ ದೃಷ್ಟಿ ಬೊಂಬೆಗೆ ಇಷ್ಟೊಂದು ಒಡವೆಗಳು ಕೊಟ್ರೆ ಏನಾದ್ರ ಅರ್ಥ? ಅದು ಹಾ ಕೇಳು ನೈನಿ. ಏಯ್, ಅವಳು ಕೇಳ್ತಿದ್ರೆ ನಾವು ಉತ್ತರ ಕೊಡ್ಬೇಕಾ? ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ನಿಮ್ ಪೂಜೆ ಯಾಕೆ ತಡ್ಕೋತಾ ಇದ್ದೀರಾವಲ್ಲ ಬಾವಾ? ಅದು ಅವ್ರ ತೆಂಗಿನಕಾಯಿನೇ ಅಲ್ವಾ? ನಾರ್ ಸುಲ್ದು ಪೂಜೆಗೆ ಉಪಯೋಗಿಸ್ಬೇಕು ತೆಂಗಿನಕಾಯಿನ. ನೀರಿಲ್ಲ ಅಂದ್ರೆ ಕೆಳಗೆಸ್ದು ಒಡ್ದು ಹಾಕ್ತಾರೆ ದೃಷ್ಟಿಕಾಯಿನ.
ನನಗಂತೂ ಶಿಳ್ಳೆ ಹೊಡಿಬೇಕು ಅನಿಸ್ತಿದ್ಯಮ್ಮ. ಎಮೋಷನಲ್ ಆಗ್ಬೇಡ ಅಣ್ಣ. ಮೊದ್ಲೇ ಹುಷಾರಿಲ್ಲ ನಿನ್ಗೆ. ಅಕ್ಷಯ ತೃತೀಯ ದಿನ ಈಶ್ವರನ್ ಯಾಕೆ ಕರೆಸ್ಬೇಕು? ಅಪ್ಪ ಇನಫ್. ಪೂಜೆಗೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನ ಖುಷಿಯಾಗಿ ಮಾಡೋಣ. ಒಬ್ರಿಗೊಬ್ರು ಅಂತ ಇದ್ರೆ ಹೊರಗ್ನವ್ರು ಏನ್ ಅಂದ್ಕೊಳ್ಳಲ್ಲ ಹೇಳು ದುರಂದರ. ನನ್ ಮಗ ವಿಶಾಲ್ ನನ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾನೆ. ಜೊತೆಗೆ ಅವನ್ ಹೆಂಡತಿ ನಯನಿ ಬರೋದು ಧರ್ಮ. ಜೊತೆಗೆ ಮೂವರು ಸೊಸೆಯಂದ್ರು ಒಟ್ಟಿಗೆ ಸೇರಿ ಇವತ್ ಪೂಜೆ ಮಾಡ್ಬೇಕು ಅಂತ ನಾನೇ ಹೇಳಿದ್ದು. ಆದ್ರೆ ನೇನಿ ಅತ್ತಿಗೆ ಹತ್ರ ಏನೂ ಇಲ್ಲ ಅಂತ ಯಾಕೆ ಈಗ ಮಾತಾಡ್ಬೇಕು? ನಾನೇನು ಹೇಳಿಲ್ವಲ್ಲ, ಇವ್ರೇ ಇಷ್ಟ ಬಂದಂಗ್ ಮಾತಾಡಿದ್ದು. ನಾನು ನನ್ ಮಗ ಮನೆಗ್ ಬಂದಿದ್ದಾನೆ ಅನ್ನೋ ಖುಷಿಯಲ್ಲೇ ಇದ್ದೀನಿ. ನಾನು ಹಾಗೆ ಫೀಲ್ ಆಗ್ತಿದ್ದೀನಿ ಮಾಮ್. ಮನ್ಸಲ್ಲಿ ಏನು ಇಟ್ಕೊಳ್ದೆ ನಮ್ಮಿಬ್ಬರನ್ನ ಮನೆಗೆ ಕರೆದಿದ್ದೀರಾ. ನನ್ ಮನ್ಸಲ್ಲಿ ಏನೂ ಇಲ್ಲ ಕಂದ. ನೀನ್ ನಿನ್ ಹೆಂಡ್ತಿನ ಲಕ್ಷ್ಮೀದೇವಿ ತರ ನೋಡ್ಬೇಕು ಅನ್ಸಿದ್ರೆ ಹ್ಞೂ ಅನ್ನೋ ಸಾಕು. ಅಮ್ನೋರ್ ಮಡಿಲಲ್ಲಿರೋ ಆ ಒಡವೆನ ನಯನಿ ಮೇಲ್ ಹಾಕ್ತೀನಿ. ಬೇಡ ಮಾಮ್. ಚಿನ್ನದಂತ ನನ್ನ ಹೆಂಡತಿಗೆ ಆರ್ಟಿಫಿಷಿಯಲ್ ಗೋಲ್ಡು ಅವಶ್ಯಕತೆ ಇಲ್ಲ. ಇದ್ದಾಗ ನಾನು ದೂನ್ ತಂದ್ಕೊಡ್ಲಿಲ್ಲ. ಹೋಗ್ಬೇಕಾದ್ರೆ ನಿಮ್ದು ಅಂತ ಕೊಟ್ಬಿಟ್ಟು ಹೊರಟ್ಲು. ನನಗೋಸ್ಕರ ತಗೋ ಅಂತ ಹೇಳಿ ಅವಳಿಗೆ ತೊಂದರೆ ಕೊಡೋಕೆ ನನಗಿಷ್ಟ ಇಲ್ಲ. ಬಸ್ರಾದಾಗ ತುಂಬಾ ಆಸೆಗಳು ಹುಟ್ಟತ್ತೆ ಬಾವಾ. ಯಾವ್ದಾದ್ರೂ ಒಡವೆ ಹಾಕೋಬೇಕು ಅಂತ ಅನ್ಸಿದ್ರೆ ಹೇಳಕ್ಕ. ಈಗ ಹಾಕೊಂಡು ಹೋಗ್ಬೇಕಾದ್ರೆ ವಾಪಸ್ ಕೊಟ್ಬಿಟ್ಟು ಹೋಗಕ್ಕ. ಖಂಡಿತವಾಗ್ಲೂ ಕೊಟ್ಟೇ ಹೋಗೋದು. ನೀವ್ ಕೊಡೋ ಒಡವೆಗಳನ್ನ ತಗೊಳಲ್ಲ. ನೀವ್ ಕೊಡೋ ಮರ್ಯಾದೆನ, ಗೌರವನ, ಸಂಸ್ಕಾರನ ಚೂರು ಕಡಿಮೆ ಆಗ್ದಿರೋ ಹಾಗೆ ವಾಪಸ್ ಕೊಡ್ತೀನಿ. ರಿಟರ್ನ್ ಗಿಫ್ಟ್ ಕೊಡ್ತಾಳಂತೆ. ಮೊದ್ಲು ನಾವ್ ಕೊಡೋ ಗಿಫ್ಟ್ ನ ಇಸ್ಕೊಳ್ಳಿ. ಫಸ್ಟ್ ಪೂಜೆ ಆಗೋಗ್ಲಿ. ಕೊಡೋದು ಇಸ್ಕೊಳ್ಳೋದನ್ನ ಆಮೇಲೆ ಮಾತಾಡೋಣ. ನಾನಿ ಸ್ವಲ್ಪ ಶಾಂತವಾಗಿರೋ ಪ್ಲೀಸ್. ನಾನು ಆಗ್ಲಿಂದ ಸುಮ್ಮನೆ ಇದ್ದೀನಿ ಯಜಮಾನ್ರೆ. ಇಷ್ಟು ಒಡವೆಗಳನ್ನ ನೋಡಿದ್ರು ಕೂಡ ನಿನ್ ಹೆಂಡತಿ ತುಂಬಾ ಮಾತಾಡ್ತಾ ಇದ್ದಾಳೆ ವೇಶ್. ಎಷ್ಟೇ ಆಗ್ಲಿ ಗಟ್ಟಿ ಮನ್ಸು. ನಿಮ್ಮಂತ ಹೊಟ್ಟೆ ಉರ್ಕೊಳ್ಳೋರಿಗೆ ಮಾತಾಡಕ್ ಬರಲ್ಲ. ಆದ್ರೆ ನನ್ನ ಸೊಸೆ ನೈನಿಗೇನಮ್ಮ ಗೋದಾವರಿ ನದಿ ಉಕ್ಕರ್ದಾಗೆ. ಮಾವ ಹೋಗ್ಲಿದ ತಕ್ಷಣ ನಮ್ಮ ಅಕ್ಕನ್ ಕಿವಿ ಹೇಗ್ ಅರಳ್ತು ಅಂತ ನೋಡಿ. ನೀನ್ ಹೀಗೆ ನೋಡ್ತಾ ಇರು, ನಾವು ಪೂಜೆ ಮಾಡ್ತೀವಿ. ನಾನೇ ನೋಡೋದಕ್ಕ. ಪುರುಷಾರ್ಥ ಸಿಗದೆ ಇದ್ರು ಪುಣ್ಯನಾದ್ರೂ ಸಿಗಕ್ ಬಿಡಿ. ಬನ್ನಿ ಹೋಗು ಕಂದ. ನೈನಿ ಬಾ. ತೇಟ್ ಲಕ್ಷ್ಮೀ ದೇವಿ ತರಾನೇ ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳು ಕಾಣಿಸ್ತಾ ಇದ್ದಾರೆ. ಪ್ರತಿ ವರ್ಷನೂ ಹೀಗೇನೆ ಸುಖ, ಶಾಂತಿ, ಸಂತೋಷ, ನೆಮ್ಮದಿನ ಹೆಚ್ಚಿಸ್ತಾ ಕಾಪಾಡು ತಾಯಿ. ನಮಸ್ಕಾರ ಹಾಕಿ ಗಬಕ್ ಅಂತ ಪ್ರಸಾದ ತಿನ್ನೋದಲ್ಲ. ಯಾರಾದ್ರೂ ಹಾಡ್ ಹಾಡಿ ದೇವ್ರಿಗೆ ಆರತಿ ಮಾಡಿ. ಯಾರು ಯಾಕೆ? ತಿಲೋತ್ತಮ ಆಂಟಿನೇ ಸಕ್ಕದಾಗಿ ಹಾಡ್ತಾರೆ. ಇದಕ್ ಮುಂಚೆನೂ ಪ್ರೂವ್ ಆಗಿದೆಯಲ್ಲ. ಹಾಡಕ್ಕೆ ಬಾಯ್ ಬರ್ದೇ ಇರೋರು ಹಾಗೆ ನೋಡ್ತಾ ನಿಂತ್ಬಿಟ್ರು. ಅವತ್ತೇನೋ ಗಂಟ್ಲು ಕಟ್ಟಿತ್ತು ಅಂತ ನೈನಿ ಅದಕ್ಕೆ ಹಾಡಕ್ಕಾಗ್ಲಿಲ್ಲ ಅಷ್ಟೇ. ಏಯ್ ನೀನ್ ಸುಮ್ನೆರಾ. ಮಾಮ್ ನೀವು ಹಾಡಕ್ ಶುರು ಮಾಡಿ. ಹಾಡ್ಬೇಕು ಅನ್ನಿಸ್ತಿದೆ, ಆದ್ರೆ ರಾಗವಾಗಿ ಹಾಡ್ಬೇಕು ಅಂದ್ರೆ ಈ ಒಡವೆನ ತೆಗಿಬೇಕು. ಗೋಲ್ಡು ಗೋಲ್ಡು
ಅಂತ ಕುತ್ಗೆ ಬಿಗಿಯೋಷ್ಟು ಹಾಕೊಂಡಿದ್ದೀರಾ. ಫ್ರೀಯಾಗಿ ಬಂದಿದ್ರೆ ಫಿನಾಲ್ ಕೊಟ್ಟಿದ್ರು ಗಟಗಟ ಅಂತ ಕುಡಿತಿದ್ರಿ ಅಲ್ವಾ? ಏಯ್, ಯಾರ್ಗ್ ಹೇಳ್ತಾ ಇದ್ಯಾ? ಹಾಡ್ ಹಾಡ್ತಿರೋದು ನೀವಾ? ಇಲ್ಲ. ಮತ್ ಯಾಕೆ ಎಲ್ಲದಕ್ಕೂ ಮೂಗ್ ತೋರಿಸ್ಕೊಂಡ್ ಬರ್ತಿದ್ದೀರಾ? ಅತ್ತೆ ಜೋರ ಕೂಗ್ಬೇಕು ಅಂದ್ರು, ಹಾಡ್ಬೇಕು ಅಂತಂದ್ರು ಧ್ವನಿನೇ ಬರ್ದೇ ಇರೋಷ್ಟು ದಯನೀಯ ಸ್ಥಿತಿಯಲ್ಲಿದ್ದಾರೆ. ಅಂತ ಸ್ಥಿತಿಲಿ ಇಲ್ಲಿ ಯಾರು ಇಲ್ಲ. ಏ ಬಾಯ್ ಮುಚ್ಚ. ಹೋಗ್ಲಿ, ನಿಂಗೆ ಬುಸ್ಸನಕ್ಕಾದ್ರೂ ಬರುತ್ತಾ? ವ್ಯಂಗ್ಯವಾಗಿ 2 ಮಾತಾಡಿದ್ರೆ ಸಾಲ್ದು. ಅನುಪಲ್ಲವಿನೋ ಚರಣನೋ ಹಾಡು ನೋಡೋಣ. ಚರಣ? ಮನೆಯವ್ರಿಗೆಲ್ಲ ಅಷ್ಟು ಚಿತ್ರ ಹಿಂಸೆ ಕೊಡೋ ನಿನಗೆ ಚರಣ ಅಂತಂದ್ರೆ ಏನು ಅಂತಾನೂ ಗೊತ್ತಿಲ್ಲ. ಹೋಗ್ಲಿ, ಆಲಾಪನೆ ಆದ್ರೂ ಗೊತ್ತಾ? ಅಲ್ಪನಾ? ಅಲ್ಲ, ಕಲ್ಪನಾ. ಎಂತ ದಡ್ಡಿನೇ ನೀನು. ಆಲಾಪನೆ ಅಂದ್ರೆ ಏನು ಅಂತಾನೂ ಗೊತ್ತಿಲ್ವಾ? ವಲ್ಲಭ್, your wife is insulting me. ವೈಫ್ ಅಂದ್ರೆ ಉಫ್ ಅಂತ ಊದ್ಬೋದು ಅಂತ ಅನ್ಕೊಂಡ್ರೆ ನಿನ್ ತಪ್ಪು. ಹಾಸ್ನಿ ಅದ್ಗೇನು ನೈಫೆ, ಕತ್ತಿ. ಬರೀ ಚಾಕು ಅಲ್ಲಪ್ಪ, ಕತ್ತಿ. ಎಲ್ಲ ನಿನ್ ಹೆಂಡತಿ ಟ್ರೈನಿಂಗು. ರೊಚ್ಚಿಗೆದ್ದಿದ್ದಾಳೆ. ಇವಾಗ ಹಾಡು ಆಡ್ತಿರೋ ಇಲ್ವೋ? ನೀನ್ ಆ ಸಾಹಸ ಮಾಡಕ್ ಹೋಗ್ಬೇಡ. ಯಾರೋ ಒಬ್ರು ಹಾಡ್ತಾರ ಬಿಡು. ಎಲ್ರೂ ಒಡವೆ ಭಾರದಲ್ಲಿ ಮುಳುಗ್ ಹೋಗಿದ್ದಾರೆ ಕಣೋ. ಆದ್ರೆ ಹಾಡಕ್ಕಾಗೋದು ನೈನಿಯಿಂದ ಮಾತ್ರ. ಅಷ್ಟ್ ಬೇಗ ಡಿಸೈಡ್ ಮಾಡಬೇಡಿ. ಮಮ್ಮಿ, ಸಿಂಗ್ ಅ ಸಾಂಗ್. ಡಿಗ್ಗೆ ಡಾಂಗ್ ಅಂತಾನು ಹಾಡಕ್ ಬರಲ್ವೋ ಗಂಡ? ನಿಮ್ಮಮ್ಮ ಸಿಹಿ ತಿಂಡಿಗಳನ್ನ ಕೊಡ್ಬೋದೇ ಹೊರತು ಸ್ವೀಟ್ ಆಗಂತೂ ಹಾಡಕ್ ಬರಲ್ಲ. ಅವ್ರಿಗೆ ಹಾಡೋಕ್ ಆಸೆ ಇದ್ರೆ ಹಾಕೊಂಡಿರೋ ಒಡವೆ ಬಿಚ್ಚಿ ಪಕ್ಕಕ್ಕಿಡಕ್ ಹೇಳಿ. ಅವಶ್ಯಕತೆ ಇಲ್ಲ. ಐ ವಿಲ್ ಟ್ರೈ. That's the spirit. Come on, auntie. ಮಾವಾ, ದಹನ ಸಂಸ್ಕಾರಗಳಿಗೆ ಏರ್ಪಾಡ್ ಮಾಡ್ಕೊಳ್ಳಿ. ಅದ್ಯಾಕಮ್ಮ ಹಾಗೆ ಹೇಳ್ದೆ? ಕಷ್ಟಪಟ್ಟು ಹಾಡ್ತಾ ಹಾಡ್ತಾ ನಿಮ್ ಶ್ರೀಮತಿ ಅವರು ಗೊಟ್ಟಕ್ಕಂದ್ರು ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಪ್ರೋಗ್ರಾಮ್ ಅದೇ ಅಲ್ವಾ? ಏಯ್, ಬಾಯಿ ಮುಚ್ಚತಿಯಾ ಇಲ್ಲ ಕತ್ ಹಿಸಕ್ಲಾ? ಆಗ್ಲಾದ್ರೂ ಆಗೋದು ಅದೇ ತಾನೇ. ನೀನು ಬಾಯಿಗಿಷ್ಟು ಉಪ್ಪಿನಕಾಯಿ ಹಾಕ. ಸ್ವಲ್ಪ ಸುಮ್ನೆ ಇರೇ. ಒಟ ಒಟ ಅನ್ಬೇಡ. ಅತ್ಗೆ, ಇವಳು ಬಾಯಿ ಮುಚ್ಚಿಸ್ಬೇಕು ಅಂದ್ರೆ ಶ್ರುತಿ ಹಿಡಿ ನೀನು. ನೀನ್ ಹಾಡಿದ್ರೆ ಅಮ್ಮನವ್ರ ಆಶೀರ್ವಾದದಿಂದ ಕನಕವೃಷ್ಟಿ ಆಗ್ಬೇಕು. ರೆಡಿ? 1ಹಾಡ್ ಹಾಡೋದು ಅಂದ್ರೆ ಕಷ್ಟ ಅಂತ ಅವಾಗ್ಲೇ ಹೇಳಿದ್ರು. ದೊಡ್ಡೋರು ಹೇಳಿದ್ಮೇಲೆ ಕೇಳಬೇಕು. ನಿಮ್ಮಮ್ಮ ಕೇಳೋಲ್ಲ ಬಿಡು. ನೈನಿ ಹಾಡ್ತಾಳೆ, ನಾವು ಕೇಳೋಣ. ಹಾಡಮ್ಮ. ನೈನಿ, ಮಾಮ್ ಅಪಶ್ರುತಿನ ನೀನು ಸರಿ ಮಾಡೋ ಹಾಗೆ ಹಾಡಿದ್ರೆ ಅಮ್ಮನವರು ಕ್ಷಮಿಸ್ತಾರೆ. ಹಾಡು.
ಮನೆಯ ತುಂಬ ಮಕ್ಕಳು